ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತು ಕಂಪ್ನಿ ಏನು ಅಂತ ಹೇಳಿ ಸರ್. ನಮ್ಮ ಹೆಸರು ಮೋಹನ್ ರಾಜ್ ಪುರೋಹಿತ್. ಓಕೆ. ನಮ್ಮ ಕಂಪನಿ ಬಂದುಬಿಟ್ಟು ಭಾರತ್ ಪೈಪ್ಸು. ನಾವು ಮಾಗಡಿ ರೋಡ್ ಸೀಗೇಹಳ್ಳಿ ನಮ್ಮದು ಫ್ಯಾಕ್ಟ್ರಿ ಇದೆ. ಓಕೆ. ಇಲ್ಲ ಬೆಂಗಳೂರಲ್ಲೇ ಫ್ಯಾಕ್ಟ್ರಿ ಇರೋದು? ಮಾಗಡಿ ರೋಡಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ. ಓಕೆ. ನಮ್ಮದು ಬ್ರ್ಯಾಂಡ್ ಬಂದುಬಿಟ್ಟು ರೆಡ್ ಗೋಲ್ಡು. ರೆಡ್ ಗೋಲ್ಡ್ ಹೆಸರಲ್ಲಿ ನಾವು ಪೈಪು, ಎಲೆಕ್ಟ್ರಿಕಲ್ ಪೈಪ್ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ಮದು. ಓಕೆ. ಮನೆಯಿಂದ ಹಿಡಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ಎಲ್ಲ ಯೂಸ್ ಮಾಡೋ ಪೈಪ್ಗಳು, ಫ್ಯಾಕ್ಟ್ರಿ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಟೋಟಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಮ್ಮ ಪೈಪ್ ಏನು ಬಂದರೆ ಫಸ್ಟು ವೈಟ್ ಕಲರ್ ಇದೆ, ಗ್ರೇ ಕಲರ್ ಇದೆ. ನಮ್ಮ ಪೈಪಲ್ಲಿ ಇವಾಗ ವಿತ್ ISI ಅಪ್ರೂವ್ಡ್ ಇದೆ. ನಮ್ದು ಇನ್ನೌಸ್ ಲ್ಯಾಬ್ ಇದೆ. ನಮ್ದು ಇನ್ನೌಸ್ ಲ್ಯಾಬ್ ಇದೆ. ಅದರಲ್ಲೇ ಟೆಸ್ಟ್ ಮಾಡಿ ಅದರಲ್ಲಿ ನಾವು ಟೆಸ್ಟ್ ಮಾಡಿ ವಿತ್ ಟೆಸ್ಟ್ ರಿಪೋರ್ಟ್ ಬೇಕಂದ್ರೂ ಸಿಗುತ್ತೆ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಟೆಸ್ಟ್ ರಿಪೋರ್ಟ್ ಬೇಕಂದ್ರೂ ಸಿಗುತ್ತೆ. ಸೊ ಇದರಲ್ಲಿ ವಾಲ್ ಪೈಪಲ್ಲಿ 1 mm, 1.2 mm, 1.5 mm, 1.8 mm, 2 mm ತನಕನೂ ಇದೆ. ಓಕೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೋಲ್ಡಲ್ಲಿ ಇವಾಗ ಸ್ಪೆಷಲಿ ಎಲ್ಲಕ್ಕಿಂತ ಸೇಫ್ ಆಗಿರೋದು MMS ಪೈಪು, HMS ಪೈಪ್ ಇರುತ್ತೆ. ಸೊ MMS ಅಂದ್ರೆ ಏನು, HMS ಅಂದ್ರೆ ಏನು? MMS ಅಂದರೆ ಮೀಡಿಯಂ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಇರುತ್ತೆ. ಓಕೆ. HMS ಅಂದರೆ ಹೆವಿ ಮೆಕ್ಯಾನಿಕಲ್ ಸ್ಟ್ರೆಸ್ಸು. ಇದು ಆ್ಯಸ್ ಪರ್ ಗೌರ್ಮೆಂಟು ಇದು ಎರಡೂ ಮೋಲ್ಡ್ಗೆ ಯೂಸ್ ಆಗುತ್ತೆ. ಸೊ ಇದು ಬಂದುಬಿಟ್ಟು 1.8 mm, 2 mm ಇರುತ್ತೆ. ಥಿಕ್ನೆಸ್ ಇರುತ್ತೆ. ಓಕೆ. ಇದರಲ್ಲಿ ಫುಲ್ ಪೈಪು ಕ್ವಾಲಿಟಿ ಭಾಳ ಚೆನ್ನಾಗಿರುತ್ತೆ. ನೋಡಿ, ಇದು ಬೆಂಡ್ ಮಾಡಿದ್ರೂ ಓಕೆ. ಇವತ್ತು ಒಂದು ಕ್ರ್ಯಾಕ್ ಬಂದಿಲ್ಲ. ಫುಲ್ ಪೈಪ್ ಇಷ್ಟು ಪ್ರೆಷರ್ ಬಿದ್ರೂ ಏನು ಪೈಪ್ಗೆ ಆಗಿಲ್ಲ. ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ. ಇಷ್ಟು ರಿಜಿಡ್ ಆಗೂ ಇದೆ. ಅದ್ರ ಮೇಲೆ ಮೇಲೆ ನಿಂತ್ಕೊಳ್ಳಿ, ಪ್ರೆಸ್ ಮಾಡಿ ಏನೂ ಆಗಲ್ಲ. ಅದೇ ಮೋಲ್ಡ್ ಹಾಕೋ ಟೈಮಲ್ಲಿ ಏನು ಹೊಡೆದೋಗಲ್ಲ. ಕಾಂಕ್ರೀಟಲ್ಲಿ ಎಷ್ಟೇ ಪ್ರೆಷರ್ ಬಿದ್ರೂ 6 ಇಂಚ್ ಮೋಲ್ಡು, 8 ಇಂಚ್ ಮೋಲ್ಡ್ ಎಷ್ಟೇ ಮೋಲ್ಡ್ ಹಾಕಿದ್ರು ಇದು ಏನೂ ಆಗಲ್ಲ. ಪೈಪ್ ಹಾಕಿದ ಮೇಲೆ ಏನೂ ಇದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಿಟ್ಟು ನಮ್ಮ ಹತ್ರ ಕೇಸಿಂಗ್ಸ್ ಇದೆ. ಫ್ಲೆಕ್ಸಿಬಲ್ ಪೈಪಲ್ಲಿ 16 mm, 20 mm, 25 mm ಅಪ್ ಟು 50 mm ಎಲ್ಲ ರೇಂಜಸ್ ಇದೆ. ಇಲ್ಲಿ ಬಿಟ್ಟು ಸರ್ಫೇಸಸ್ ಬಾಕ್ಸ್ ಇದೆ. ಸರ್ಫೇಸ್ ಬಾಕ್ಸಲ್ಲಿ ಮಾಡ್ಯುಲರ್ ಬಾಕ್ಸ್ ಇದೆ, ಸ್ಕ್ರೂ ಟೈಪ್ ಬಾಕ್ಸ್ ಇದೆ. ಇದು ಸರ್ಫೇಸ್ ಬಾಕ್ಸ್ ಮೇಲೆ ಕಂಪನಿ GM ಯಾವುದೇ ಕಂಪ್ನಿದು ಮೇಲೆ ಪ್ಲೇಟ್ ಯೂಸ್ ಮಾಡ್ಬೋದು. ಇದು ಬರೀ ಗೋಡೆ ಮೇಲೆ ಹಾಕ್ಬೋದು. ಇದನ್ನು ಬಿಟ್ಟು ನಮ್ಮ ಹತ್ರ ಕೇಬಲ್ ಟೈಸ್ ಇದೆ, ಎಲ್ಲ ಸೈಜಸ್ಸು. ಕೇಬಲ್ ಟೈ 100 mm ಇಂದ ಇಟ್ಬಿಟ್ಟು 500 mm ತನಕ ಇದೆ. ಇದನ್ನು ಬಿಟ್ಟು ಬೇರೆ ನೆಲ್ ಕ್ಲ್ಯಾಂಪ್ಸ್ ಇದೆ. ನೆಲ್ ಕ್ಲ್ಯಾಂಪ್ ಬಂದುಬಿಟ್ಟು 4 mm, 6 mm, 8 mm, 12 mm, 16 mm, 20, 25 mm ಇದೆ. ಡಬಲ್ ನೆಲ್ ಕ್ಲ್ಯಾಂಪ್ ಇದೆ. ಸಾಲ್ವೆಂಟ್ಸಲ್ಲಿ ಬಂದುಬಿಟ್ಟು 25 ml, 50, 100, 250 ಇದೆ. UPVC ಸಾಲ್ವೆಂಟ್, CPVC ಸಾಲ್ವೆಂಟ್, PVC ಸಾಲ್ವೆಂಟ್ ಎಲ್ಲ ವೆರೈಟಿ ಸಿಗುತ್ತೆ. ಇದನ್ನು ಬಿಟ್ಟು ಬೇರೆ ಎಲಿಫೆಂಟ್ ಸ್ಪ್ರಿಂಗ್ಸ್ ಇದೆ. ಪೈಪ್ ಎಳೆಯೋದು ಸ್ಪ್ರಿಂಗ್ ಇದು. ಎಲೆಕ್ಟ್ರಿಕಲ್. ಹೌದು, ಇದು ವೈರ್ ಎಳೆಯೋಕ್ಕೆ. ಓಕೆ. ಓಕೆ. ಮತ್ತು MCB ಬಾಕ್ಸಸ್ ಇದೆ. ಸೀಲಿಂಗ್ ಪ್ಲೇಟ್ ಇದೆ. ಫ್ಯಾನ್ ಕವರ್ಸ್ ಇದೆ. ವುಡ್ ಕಟ್ಟ ಇದೆ. PVC ಗ್ರಿಪ್ಸ್ ಇದೆ. ಪೈಪಲ್ಲಿ ಇದು ಫುಲ್ ಗ್ರೇ ಕಲರ್ ಸ್ಯಾಂಪಲ್ ಬೋರ್ಡ್. ಇದು ಜಂಕ್ಷನ್ ಬಾಕ್ಸು, ಬೆಂಡ್ಸು. ಪ್ಲಸ್ ಈ ಪ್ಯಾಕಿಂಗ್ಗೆ ಟೇಪ್ಸ್ ಇದೆ. ಇದು ಸ್ಪೆಷಲ್ ಆಗಿ ಪ್ಯಾಕಿಂಗ್ ಕಾಂಕ್ರೀಟ್ 43 ಮೈಕ್ರಾನ್ ಟೇಪ್ ಬರುತ್ತೆ. ಫುಲ್ ಹೆವಿ ಕ್ವಾಲಿಟಿ ಬರುತ್ತೆ. ಇದು ಎಂಡ್ ಕ್ಯಾಪ್ಸ್ ಇದೆ. GI ಕ್ಲ್ಯಾಂಪು. ಮತ್ತು ಫ್ಯಾನ್ ಬಾಕ್ಸಲ್ಲಿ ಫುಲ್ ಇದು 1 mm ಇದೆ. ಹೆವಿ ರೆಡ್ ಕಲರ್ ಸಿಗುತ್ತೆ, ಗೋಲ್ಡ್ ಕಲರ್ ಸಿಗುತ್ತೆ. ಫುಲ್ ಪೌಡರ್ ಕೋಟಿಂಗ್ ಇರುತ್ತೆ. ಇದರಲ್ಲೇ PVC ಬೇಕಂದರೆ PVCನೂ ಇದೆ. PVC ಫ್ಯಾನ್ ಬಾಕ್ಸ್ ವಿತ್ ಕ್ಯಾಪು. ಇದು PVC ಫ್ಯಾನ್ ಬಾಕ್ಸ್ ಕಮ್ಮಿ ಹೈಟ್ ಬೇಕಂದರೆ ಕಮ್ಮಿ ಹೈಟ್ ಇದೆ. ಜಾಸ್ತಿ ಹೈಟ್ ಜಂಬೋ ಸೈಜ್ ಬೇಕಂದರೆ ಜಂಬೋ ಸೈಜು ಇದೆ. ಇದು ಬಂದುಬಿಟ್ಟು PVC ಸ್ಪಾಟ್ಲೈಟು. ಇದು ವಿತೌಟ್ ಕ್ಯಾಪ್ PVC ಸ್ಪಾಟ್ಲೈಟು. ಇದು PVC ಸ್ಪಾಟ್ಲೈಟ್ ವಿತ್ ಕ್ಯಾಪು. ಮೇಲೆ ಸ್ಪಾಟ್ಲೈಟಲ್ಲಿ ಹಾಕೋಕ್ಕೆ ಇದು ಯೂಸ್ ಮಾಡ್ತಾರೆ. ಮೋಲ್ಡಲ್ಲಿ ಇದು ಹಾಕ್ತಾರೆ. ಇದು ಬಂದುಬಿಟ್ಟು ಮೆಟಲ್ ಸ್ಪಾಟ್ಲೈಟ್ ಇದೆ. ಇದು ಶೋರ್ಟ್ ಲೈಟ್ಗೆ ಮೋಲ್ಡಲ್ಲಿ ಹಾಕ್ತಾರೆ. ಒಳಗಡೆ ಸ್ಪಾಟ್ಲೈಟ್ ಹಾಕ್ತಾರೆ. ಒಂದು ಮನೆಗೆ ಏನೇನು ಬೇಕೋ ಎಲ್ಲ ಐಟಮ್ಸ್, ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಸಿಗುತ್ತೆ. ಟೋಟಲ್ ಇವಾಗಿದೆ. ಇದು ಜಂಕ್ಷನ್ ಬಾಕ್ಸ್ ಇದೆ. ಇದು ಗೋಡೆಗೆ ಹಾಕ್ತಾರೆ. ಇದರಲ್ಲಿ ವಿತ್ ಬ್ರಾಸ್ ಸ್ಕ್ರೂ ಇದೆ. ಬ್ರಾಸ್ ಸ್ಕ್ರೂ 10 ವರ್ಷ ಇದ್ರೂ ಈ ಸ್ಕ್ರೂಗೆ ಏನೂ ಆಗಲ್ಲ. ಮತ್ತು ಇದೊಂದು ನಾರ್ಮಲ್ ಸ್ಕ್ರೂ ಬೇಕಂದರೆ ನಾರ್ಮಲ್ ಸ್ಕ್ರೂ ಇದೆ. ಇದರಲ್ಲಿ ಫ್ಲ್ಯಾಟು, ಡೀಪು, 1 way, 2 way, 3 way, 4 way ಎಲ್ಲನೂ ಇದೆ. ಇದರಲ್ಲಿ ಮೆಟಲ್ ಬಾಕ್ಸ್ ಬೇಕಂದರೆ ಮೆಟಲ್ದು ಇದೆ. ಇದು ಅಲಿಗಡೆಯಿಂದ ಬರುತ್ತೆ. ಇದು ಕಾಸ್ಟಿಂಗ್ ಐರನ್ದು. ಇದು ಫ್ಲ್ಯಾಟು, ಡೀಪು ಮೋಲ್ಡ್ಗೆ ಹಾಕ್ತಾರೆ. ಇದನ್ನು ಎರಡು ಎಲ್ಲ ಸಿಗುತ್ತೆ. ಮತ್ತು ಇದು ಕಪ್ಲರ್ಸ್ ಇದೆ. 19 mm, 25 mm, 32 ಎಲ್ಲ ರೇಂಜಸ್ಸು 16 ಇಂದ ಹಿಡಿದ್ಬಿಟ್ಟು 50 mm ತನಕ ಟೋಲ್ ರೇಂಜ್ ಸಿಗುತ್ತೆ. ಇದರಲ್ಲಿ ತಿರ್ಗಾ ಎಲ್ಬೋ ಇದೆ, ಟೀಸ್ ಇದೆ, ಯು ಬೆಂಡ್ ಇದೆ. ಬೆಂಡಲ್ಲಿ ನಮ್ಮ ಹತ್ರ 1.5 mm ಇದೆ, 2 mm ಇದೆ, 2.2 mm ಇದೆ. 3 ವೆರೈಟಿ ಎಲ್ಲ ಮಾಡಿದ್ದೀವಿ. ಯಾವ ಥರ ಪ್ರೈಸ್ ಇರುತ್ತೆ, ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಎಲ್ಲನೂ ಸಿಗುತ್ತೆ. ಇದು 19 mm ಬೆಂಡು, 20 mm ಬೆಂಡ್ಸು,
ಇದರಲ್ಲೂ ಸ್ಟ್ಯಾಂಡರ್ಡ್ ವೆರೈಟಿ ಇದೆ, ಸೂಪರ್ ಡಿಲಕ್ಸ್ ಇದೆ, ಪ್ರೀಮಿಯಮ್ ಇದೆ, ಹೆಂಗೆ ಬೇರೆ ಬೇರೆ ಗೇಜಸ್ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇದೆ, ಫುಲ್ 1mm ಶೀಟ್ ಇದೆ, ಫುಲ್ ಹೆವಿ ಇದೆ. ಓಕೆ. ಮತ್ತು ನಮ್ಮ ಹತ್ರ ಮೆಟಲ್ ಬಾಕ್ಸ್ ಇದೆ. ಮೆಟಲ್ ಬಾಕ್ಸ್ ಬಂದುಬಿಟ್ಟು ಫುಲ್ 1mm ಇದೆ, JSW ಕಂಪ್ನಿ ಶೀಟ್ ಇದೆ, ಪ್ಲಸ್ ಅದು ISI ಅಪ್ರೂವ್ಡ್ ಇದೆ. ಇನ್ನೊಂದು ಫುಲ್ 1mm ಇದೆ, ಹೆವಿ ಗೇಜ್ ಇದೆ. ಸೊ ಈ ಥರ ನಮ್ಮ ಹತ್ರ ಟೋಟಲ್ ಪೈಪಿಂಗ್ ಸೊಲ್ಯೂಷನ್ಸ್ ಟೋಟಲ್ ವೆರೈಟಿ ನಮ್ಮ ಹತ್ರ ಸಿಗುತ್ತೆ. ಎಲ್ಲನೂ ಕ್ವಾಲಿಟಿ, ಇನ್ ಹೌಸ್ ಪ್ರೊಡಕ್ಷನ್ನು ಎಲ್ಲ ಕ್ವಾಲಿಟಿ ಮೇಲೆ, ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗಿಂದ ನಾವು ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತೀವಿ. ಬೆಸ್ಟು ರೀಸನಬಲ್ ಪ್ರೈಸಲ್ಲಿ ನಾವು ಕೊಡ್ತೀವಿ. ಅದೇ ಬಲ್ಕಾಗಿ ತಗೊಂಡ್ರೆ ಬಲ್ಕಲ್ಲಿ ಕೊಡಬೇಕು, ರಿಟೇಲ್ ಮಾಡಲ್ಲ. ಸುಮ್ಮನೆ 50 ಪೈಪ್, ಒಂದು 70 ಪೈಪ್, 30 ಪೈಪ್ ಎಲ್ಲ ಆಗಲ್ಲ. ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿಯಿಂದ ಬರೋದು ಬಾಡಿಗೆನೂ ಜಾಸ್ತಿ ಆಗುತ್ತೆ, ವರ್ಕೌಟ್ ಆಗಲ್ಲ. ಸೊ ಕ್ವಾಂಟಿಟಿ ಒಂದು 20,000 25,000 ಆ ಥರ ಮೆಟೀರಿಯಲ್ ಇದ್ರೆ ನಿಮಗೂ ವರ್ಕೌಟ್ ಆಗುತ್ತೆ, ಪ್ರೈಸು ಸಿಗುತ್ತೆ, ನಿಮಗೆ ಕ್ವಾಲಿಟಿ. 20-25,000 ಅಂದ್ರೆ ಅಮೌಂಟ್. ಅಮೌಂಟ್ ಅಂದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ಇದ್ರೆ ಒಂದು ಬಿಲ್ಡಿಂಗ್ ಒಂದೇ ಸರಿ ಪರ್ಚೇಸ್ ಮಾಡ್ಬೋದು. ತೊಗೊಂಡ್ರೆ ಆರಾಮಾಗಿ 20-25,000 ಅವ್ರಿಗೂ ಉಳಿಯುತ್ತೆ, ನಿಮಗೂ ಆರಾಮಾಗಿ. 30-40ಗೆ ಒಂದು 30-60 ಪೈಪ್ ಬೇಕಾಗುತ್ತೆ. ಅದು ತೊಗೊಂಡ್ರೆ ನಿಮಗೂ ವರ್ಕೌಟ್ ಆಗಲ್ಲ, ದೂರನೂ ಆಗುತ್ತೆ ಫ್ಯಾಕ್ಟ್ರಿನ ತೊಗೊಂಡು ಹೋಗೋದು. ಓಕೆ. ಸೊ ಒಂದೇ ಸಲ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಸೇವ್ ಆಗುತ್ತೆ. ಇಡೀ ಬಿಲ್ಡಿಂಗ್ ಒಂದು 3-4 ಫ್ಲೋರ್ ಇದ್ರೆ ಎಲ್ಲ ಒಂದೇ ಸರಿ ಪರ್ಚೇಸ್ ಮಾಡ್ಕೊಂಡು ಮಾಡಿದ್ರೆ ಆಗುತ್ತೆ. ಸರ್, ಇವಾಗ ಸ್ಟಾಲ್ ಎಕ್ಸಿಬಿಷನ್ ಅಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ ಚೆನ್ನಾಗಿ. ಹೌದು. ಈಗ ನಿಮ್ ಫ್ಯಾಕ್ಟ್ರಿಗೆ ಬಂದಿದೀವಿ. ಸರಿ ಸರ್. ಇಲ್ಲಿ ಏನೇನು ನೋಡಿಸ್ತೀರೋ, ಯಾವ ತರ? ಸರ್, ಇಲ್ಲಿ ನಿಮ್ಗೆ ನಾವು ಅಲ್ಲಿ ನಿಮ್ಗೆ ಹೇಳಿದೆ ಎಲ್ಲ ಒಳ್ಳೆ ಕ್ವಾಲಿಟಿಯ ರಾ ಮೆಟೀರಿಯಲ್ ಯೂಸ್ ಮಾಡಿ ನಾವು ಪೈಪ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ನಿಮ್ಗೆ ನಿಮ್ ಕಣ್ಣ ಎದುರುಗಡೆನೆ ಪೈಪ್ ಯಾವ ತರ ತಯಾರು ಮಾಡ್ತೀವಿ, ಯಾವ ತರ ಟೆಸ್ಟ್ ಮಾಡ್ತೀವಿ, ಯಾವ ತರ ಪ್ಯಾಕಿಂಗ್ ಮಾಡ್ತೀವಿ, ಎಲ್ಲಾನು ನಿಮ್ಗೆ ಪ್ರೋಸೆಸ್ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ. ಇವಾಗ ನಿಮ್ಮ ಹತ್ರ ತಗೋಬೇಕಂದ್ರೆ ಯಾವ ರೀತಿ ನಿಮ್ಗೆ ರೀಚ್ ಔಟ್ ಮಾಡೋದು, ಹೇಗೆ ಮಾಡಬೇಕು? ಸರ್, ನಮ್ದು ವೆಬ್ಸೈಟ್ ಇದೆ, redgoldpipes.in ಅಂತ. ಅದ್ರಲ್ಲಿ ನೀವು ಹೋಗ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ ನ ನೀವು ಚೆಕ್ ಮಾಡ್ಬೇಕನ್ನೋದು ಚೆಕ್ ಮಾಡ್ಬೋದು. ಅದ್ಬಿಟ್ಟು ನಮ್ಮ ನಂಬರ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಫೋನ್ ಮಾಡಿ. ನಮ್ದು ವಾಟ್ಸ್ಆಪ್ ನಂಬರ್ ಇದೆ, ಅದ್ರಲ್ಲಿ ಫೋನ್ ಮಾಡಿ ನಿಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ, ಏನು ಇನ್ಕ್ವೈರೀಸ್ ಇದೆ, ಕ್ವಾಲಿಟಿ ಬಗ್ಗೆ, ಪ್ರೈಸ್ ಬಗ್ಗೆ, ಅದನ್ನ ನೀವು ತಿಳ್ಕೊಳ್ಬಹುದು. ಮತ್ತೆ ಯಾವ್ದು ಬಲ್ಕ್ ಆರ್ಡರ್ಸ್ ಇದ್ರೆ ನಮ್ಗೆ ಕೊಟೇಶನ್ ಕಳಿಸ್ತಾರೆ, ನಾನು ಅದನ್ನ ವರ್ಕೌಟ್ ಮಾಡಿ ನಿಮ್ಗೆ ಕೊಟೇಶನ್ ಕಳಿಸ್ತೀವಿ. ಆಮೇಲೆ ನಿಮ್ಗೆ ಯಾವ ತರ, ಫಾರ್ ಎಕ್ಸಾಂಪಲ್ ಔಟ್ ಆಫ್ ಬೆಂಗಳೂರು ಇದೆ, ಸೊ ಅದನ್ನ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಬೋದು. ಲೋಕಲ್ ಬ್ಯಾಂಗ್ಳೂರ್ ಅಂದರೆ ಪೋರ್ಟರ್ ಮಾಡಿ ನಾವು ಕಳಿಸ್ಬೋದು ಮೆಟೀರಿಯಲ್ಸು. ನಿಯರ್ ಬೈ ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಅದನ್ನು ವಿತ್ ಟ್ರಾನ್ಸ್ಪೋರ್ಟು ಸುವಿಧೆ ಏನಿದೆ, ಬೆಸ್ಟ್ ಪಾಸಿಬಲ್ ಏನಾಗುತ್ತೆ ಅದನ್ನು ನಾವು ಹಿಡಿದ್ಬಿಟ್ಟು ಅದನ್ನ ಕಳಿಸ್ಬೋದು ಮೆಟೀರಿಯಲ್. ಸೊ ಪ್ರೈಸಲ್ಲಿ ಒಂದು ಇವಾಗ ಲೋಕಲ್ ಹಾರ್ಡ್ವೇರ್ ಶಾಪಲ್ಲಿ ತಗೊಳ್ಳೋದಕ್ಕಿಂತ ನಿಮ್ಮ ಹತ್ರ ಇವಾಗ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಂಡ್ರೆ ಒಂದು 20% ಸೇವ್ ಮಾಡ್ಬೋದಾ? ಸರ್, 100% ಆಗುತ್ತೆ. ಯಾಕಂದ್ರೆ ಮಿನಿಮಮ್ ಈ ಎಲೆಕ್ಟ್ರಿಕಲ್ ಐಟಮ್ ಅಲ್ಲಿ ಅಷ್ಟು ಮಾರ್ಜಿನ್ ಇದ್ದೇ ಇರುತ್ತೆ ಅಂಗಡಿಯವ್ರದ್ದು. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಆ ಪ್ರೈಸ್ ಅಲ್ಲಿ ನಿಮ್ಗೆ ಅಲ್ಲಿ ಅಂಗಡಿಯಲ್ಲಿ ತಗೊಂಡ್ರು ಆ ಕ್ವಾಲಿಟಿ ಸಿಗಲ್ಲ. ಇಲ್ಲಿ ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಅದಕ್ಕಿಂತಾನು 100% ಜಾಸ್ತಿ ಒಳ್ಳೆ ಕ್ವಾಲಿಟಿ, ಆಲ್ಮೋಸ್ಟ್ ಅದಕ್ಕಿಂತ 20% ಕಮ್ಮಿಗೆ ನಿಮ್ಗೆ ಸಿಗ್ಬೋದು. ನಿಮ್ ಪ್ರಾಡಕ್ಟ್ಸ್ ಎಲ್ಲ ISI ಸರ್ಟಿಫೈಡ್ ಅಲ್ವಾ? ಹೌದು. ಪೈಪ್ಸ್ ಅಲ್ಲಿ ನೋಡಿ ISI ಇದು ಇದೆ, ನಾನ್ ISI ಇದೆ, ಎಲ್ಲ ವೇರಿಯಂಟ್ ವೆರೈಟೀಸ್ ಇದೆ. ISI, ನಾನ್ ISI ಎಲ್ಲ ಪ್ರಾಡಕ್ಟ್ಸ್ ಅಲ್ಲೂ ಬರುತ್ತೆ. ಓಕೆ, ಯಾವ್ದು ಬೇಕು ಅಂತ ತಗೋಬಹುದು. ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್, ಅವ್ರು ಯಾವ ತರ ಡೆನೋಮಿನೇಷನ್ಸ್ ಇದೆ, ಯಾವ ತರ ಸ್ಪೆಸಿಫಿಕೇಶನ್ಸ್ ಇದೆ, ಆ ಪ್ರಕಾರ ಅವ್ರು ಪರ್ಚೇಸ್ ಮಾಡ್ಬೋದು. ನಿಮಗೆ ವಾಟ್ಸಪ್ ಅಲ್ಲಿ ಆ ಕೊಟೇಶನ್ ಏನು ಇವಾಗ ಎಲೆಕ್ಟ್ರಿಷಿಯನ್ ಯಾರಾದ್ರು ಬರ್ಕೊಟ್ಟಿದ್ರೆ ಅದನ್ನ ನಿಮಗೆ ವಾಟ್ಸಪ್ ಮಾಡ್ಬಿಟ್ರೆ, ಕಾಲ್ ಮಾಡಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿದ್ರೆ ಇಮಿಡಿಯೇಟ್ ಅದನ್ನ ನೋಡಿ. ನಾವು ಒಂದೊಂದ್ಸಲ ಕಸ್ಟಮರ್ ಹತ್ರ ಇರ್ತೀವಿ, ಮೀಟಿಂಗ್ ಪ್ಲೇಸ್ ಅಲ್ಲಿ ಇರ್ತೀವಿ, ಸೊ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ನಮ್ಮ ಯಾರು ಸೇಲ್ಸ್ ಟೀಮ್ ಅವರು ಆಟೋಮೆಟಿಕ್ ನಾವು ನಂಬರ್ ಇಂದ ನಿಮಗೆ ಕಾಲ್ ಮಾಡ್ತಾರೆ. ಅದೇನು ಮಾಹಿತಿ ಬೇಕು ಕೊಡ್ತಾರೆ. ಸೊ ಪ್ರೈಸ್ ಬೇಕಾ, ಕೊಟೇಶನ್ ಬೇಕಾ, ಕ್ವಾಲಿಟಿ ಬಗ್ಗೆ ಇನ್ಕ್ವೈರಿ ಇದ್ರೆ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ. ಆಮೇಲೆ ನಿಮ್ಗೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಆಮೇಲೆ ನೀವು ಆರ್ಡರ್ ಪ್ಲೇಸ್ ಮಾಡಿಬಿಟ್ಟು ಪ್ರಾಡಕ್ಟ್ ನ ಬೈ ಮಾಡಬಹುದು. ಓಕೆ ಸರ್, ಎಲ್ಲ ಫೈನ್ ಆದ್ಮೇಲೆ ಅಡ್ವಾನ್ಸ್ ಇವಾಗ ಕೊಟೇಶನ್ ಓಕೆ ಆಯ್ತು, ಅಡ್ವಾನ್ಸ್ ಎಷ್ಟು ಪೇ ಮಾಡ್ಬೇಕೇನು ಇವಾಗ? ಸರ್, ಇದು ನೋಡಿ ಯಾಕಂದ್ರೆ ಫ್ಯಾಕ್ಟ್ರಿಯಲ್ಲಿ ನೀವು ಬೇಕಂದ್ರೆ ಕ್ವಾಲಿಟಿ ಚೆಕ್ ಮಾಡಕ್ಕೆ ನಾವು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ಬೋದು, ಆ ಥರ ಏನು ಇದ್ರೆ. ಸೊ ಇದು 10 years ಓಲ್ಡ್ ಕಂಪನಿ, ಆ ಥರ ನೀವು ಏನು ₹1 ಟೆನ್ಷನ್ ಇಲ್ಲ. ನೀವು 100% ಪೇಮೆಂಟ್ ಮಾಡಿದ್ರೆ ಇಲ್ಲಿ ಸ್ಟಾಕ್ ಡಿಸ್ಪ್ಯಾಚ್ ಆಗುತ್ತೆ. ಆ ಥರ ಅಡ್ವಾನ್ಸು ಮತ್ತೆ ಇಲ್ಲಿ ಏನು ಡೆಲಿವರಿ ಪ್ಲೇಸ್ ಅಲ್ಲಿ ಡಿಸ್ಪ್ಯಾಚ್ ಮಾಡೋದು, ಯಾಕೆ ನಮ್ದೇ ಸ್ವಂತ ಗಾಡಿ ಬರಲ್ಲ, ನಾವು ಪೋರ್ಟರ್ ಮುಖಾಂತರ ಕಳಿಸ್ತೀವಿ. ಸೊ ಪೇಮೆಂಟ್ ನಾವು ಹೆಂಗ್ ಇಸ್ಕೊಳ್ಳೋದು? ಸೊ ನಮ್ಗೆ 100% ಪೇಮೆಂಟ್ ನಮ್ಗೆ ಯಾವಾಗ ಅಕೌಂಟ್ಗೆ ಬರುತ್ತೆ, ಆಮೇಲೆ ನಾವು ಸ್ಟಾಕ್ ಡಿಸ್ಪ್ಯಾಚ್ ಮಾಡ್ತೀವಿ. ಓಕೆ ಓಕೆ, ಸರಿ ಸರ್. ಈಗ ಹೋಗಿ ಪ್ರೋಸೆಸ್ ಮಾಡೋಣ, ಬನ್ನಿ ಸರ್, ಬನ್ನಿ ಹೋಗೋಣ. ಸರ್ ನೋಡಿ, ಫಸ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡೋದು ಇದು ನಮ್ದು PVC ರಾ ಮೆಟೀರಿಯಲ್. ಇದು ಬಂದ್ಬಿಟ್ಟು ಶಿನೆಟ್ಸು ಬ್ರ್ಯಾಂಡು. ಇದು ಬಂದ್ಬಿಟ್ಟು ಜಪಾನ್ ಕಂಪನಿ. ಇದೇ ತರ ಕೆಲವು ಕಂಪ್ನಿ ಥೈಲ್ಯಾಂಡ್ ಇದೆ, ಕೊರಿಯಾ ಇದೆ, ಸೊ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಆಗುತ್ತೆ ಮೆಟೀರಿಯಲ್. ಆ ಇಂಪೋರ್ಟರ್ಸ್ ಅಂತ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಇದು ಮೇನ್ ರಾ ಮೆಟೀರಿಯಲ್ ಬಂದ್ಬಿಟ್ಟು PVC. ಸೊ ಅದು ಫಸ್ಟ್ ನಿಮಗೆ PVC ತೋರಿಸ್ತಿದ್ದೀನಿ. ಅದಕ್ಕೆ ನೆಕ್ಸ್ಟ್ ಮೇನ್ ಬಿಗರ್ ರೇಷಿಯೋ ಅಲ್ಲಿ ಮಿಕ್ಸ್ ಆಗೋದಂದ್ರೆ ಇದು ಕ್ಯಾಲ್ಸಿಯಮು. ಇದು ಬಂದ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೋನೇಟು. ಇದು ವಿಯೆಟ್ನಾಮ್ ಇಂದ ಬರುತ್ತೆ. ಇದು ಬಹಳ ಸೂಕ್ಷ್ಮವಾಗಿ 0.5 ಮೈಕ್ರಾನು 8 ಮೈಕ್ರಾನ್ ಎಲ್ಲ ಬರುತ್ತೆ. ಸೊ ಮಿಕ್ಸಿಂಗ್ ಭಾಳ ಚೆನ್ನಾಗಾಗುತ್ತೆ ಈ ಕ್ವಾಲಿಟಿ.
ಸ್ಟಾರ್ಟ್ ಮಾಡಲ್ಲ. ಹಾಂ ಹೇಳಿ. ಸೊ ಇದು ನಮ್ಮದು ಮಿಕ್ಸರ್ ರೂಮ್ ಅಂತ ಹೇಳ್ತೀವಿ. ಸೊ ಮಿಕ್ಸರ್ ರೂಮಲ್ಲಿ ನಾವೇನು ಮಾಡ್ತೀವಿ, PVC ಕ್ಯಾಲ್ಸಿಯಂ ನಿಮಗೆ ತೋರಿಸಿದ್ದೀನಿ. ಅದನ್ನು ಬಿಟ್ಟು ನಮ್ಮ ಹತ್ರ ಸ್ಟರಿಕ್ ಆ್ಯಸಿಡ್ ಇರುತ್ತೆ, ವ್ಯಾಕ್ಸಸ್ ಇರುತ್ತೆ, ಟಿಟಾನಿಯಂ ಡೈಆಕ್ಸೈಡ್ ಇರುತ್ತೆ, ಈ ಥರ ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತೆ. ಇದು ಒಂದು ಫಿಕ್ಸ್ಡ್ ರೇಷಿಯೋಲಿ ನಾವಿಲ್ಲಿ ವೆಯ್ಟ್ ಮಾಡಿಬಿಟ್ಟು ಇದರಲ್ಲಿ ನಾವಿಲ್ಲಿ ಎಲ್ಲಿ ಹಾಕ್ತೀವಿ. ಇದು ಬಂದುಬಿಟ್ಟು ಮಿಕ್ಸರ್ ಇದೆ ಮೇಲ್ಗಡೆ. ಓಕೆ. ಈ ಮಿಕ್ಸರಲ್ಲಿ ನಾವು 120 ಡಿಗ್ರಿ ಸೆಲ್ಸಿಯಸ್ ತನಕ ನಾವು ಅದನ್ನು ಫುಲ್ ಬಿಸಿ ಮಾಡ್ತೀವಿ. ಸೊ ಒಂದ್ಸಲ ಇದಾಗಿದ್ದ ಮೇಲೆ ಇಲ್ಲಿ ಇದು ಕೂಲಿಂಗ್ ಮಷಿನ್ ಬರುತ್ತೆ. ಇದು ಮೆಟೀರಿಯಲ್ ಎಲ್ಲ ಕೂಲ್ ಆಗಿದ್ದ ಮೇಲೆ ಇಲ್ಲಿಗೆ ಆಚೆ ಬರುತ್ತೆ. ಸೊ ಇದು ರೆಡಿ ಮೆಟೀರಿಯಲ್. ಇದು ಪೈಪ್ಗೆ ಬೇಕಾಗಿರೋದು ಇದು ರೆಡಿ ಮೆಟೀರಿಯಲು. ಇದು ನೋಡಿ, ನೀವು ನೋಡ್ತೀರಾ, ಇದು ಫುಲ್ ಎಲ್ಲ ಫಾರ್ಮುಲಾ ಸೆಟ್ ಆಗಿದೆ. ಆ್ಯಸ್ ಪರ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಎಲ್ಲ ಪೈಪ್ಗೂ ಬೇರೆ ಬೇರೆ ಫಾರ್ಮುಲಾ ಇರುತ್ತೆ. ಸೊ ಫಾರ್ಮುಲಾ ಸೆಟ್ ಮಾಡಿ ಇದು ಪೌಡರ್ ರೆಡಿ ಆಗಿದೆ. ಪೌಡ್ರ್ ಆದಮೇಲೆ ಇದು ಇದರಲ್ಲಿ ಹೋಗುತ್ತೆ. ಇದರಲ್ಲಿ ಮಷೀನು ಆಟೋಮೆಟಿಕ್ಕು ಸ್ಪ್ರಿಂಗಲ್ಲಿ ಎಷ್ಟು ಬೇಕೋ ಅದು ಪೌಡ್ರ್ ಆಟೋಮೆಟಿಕ್ ಎಳಿತಾ ಇರುತ್ತೆ. ಓಕೆ. ಇದು ಎಳೆದ್ಬಿಟ್ಟು ಸೊ ಇದರಲ್ಲಿ ಸ್ಪ್ರಿಂಗ್ ಇದೆ. ಈ ಸ್ಪ್ರಿಂಗಲ್ಲಿ ಎಲ್ಲ ಪೌಡರು ಈ ಮೋಟರಲ್ಲಿ ಹೋಗ್ಬಿಟ್ಟು ಈ ಹಾಪರಲ್ಲಿ ಬರುತ್ತೆ. ಇಲ್ಲಿಂದ ನಮ್ಮದು ಮಷೀನ್ದು ಮೇನು ಸ್ಕ್ರೂ ಬ್ಯಾರಲ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕ್ರೂ ಬ್ಯಾರಲಲ್ಲಿ ಕಂಟಿನ್ಯೂಯಸ್ ಆಗಿ ಹೀಟರ್ ಹಾಕಿದ್ದೀವಿ. ಈ ಹೀಟರ್ಸ್ನ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ತೀವಿ. ಸೊ ಅಪ್ ಟು 180, 200, 195 ಡಿಗ್ರಿ ತನಕ ಎಲ್ಲ ಹೀಟಿಂಗ್ ಕೊಟ್ಟಿರ್ತೀವಿ ಎಲ್ಲ ಹೀಟರ್ಸ್ಗೆ. ಸೊ ಇಲ್ಲಿ ನಮ್ಮದು PVC ಕರೆಕ್ಟಾಗಿ ಮೆಲ್ಟ್ ಆಗುತ್ತೆ, ರಾ ಮೆಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿ ಮೆಲ್ಟ್ ಆಗುತ್ತೆ. ಇದು ಮಷಿನ್ ಬಂದುಬಿಟ್ಟು ಕೋನಿಕಲ್ ಸ್ಕ್ರೂ ಮಷಿನ್. ಇದರಲ್ಲಿ ಭಾಳ ಚೆನ್ನಾಗಿ ಮೆಲ್ಟಿಂಗ್ ಬರುತ್ತೆ. ಸೊ ಇದೆಲ್ಲ ಕಂಟಿನ್ಯೂಸ್ ಆಗಿ ಹೀಟರ್ಸ್ ಇದೆ. ಇಲ್ಲಿ ನೋಡಿ, ಇದು ಎರಡೂ ಪೈಪ್ ತಯಾರಾಗ್ತಾ ಇರೋದು. ಮಷೀನಿಂದ ಡೈಯಿಂದ ಆಚೆ ಬಂದ ತಕ್ಷಣ ನಾವು ವಾಟರ್ ಹಾಕ್ತಾ ಇದ್ದೀವಿ ಒಂದು ಸ್ಟಿಫ್ನೆಸ್ ಬರೋಕ್ಕೆ. ಸ್ಟಿಫ್ನೆಸ್ ಬಂದ ತಕ್ಷಣ ಇಲ್ಲಿ ವ್ಯಾಕ್ಯೂಮ್ ಹಾಕಿದ್ದೀವಿ. ಸೊ ಅದಕ್ಕೆ ರೌಂಡ್ ಶೇಪ್ ಬರುತ್ತೆ. ರೌಂಡ್ ಶೇಪ್ ಬಂದ ತಕ್ಷಣ ಇದು ನೀರಲ್ಲಿ ಕೋಲ್ಡ್ ವಾಟರ್ ನೀರಲ್ಲಿ ಹೋಗುತ್ತೆ. ಕೋಲ್ಡ್ ವಾಟರ್ ಬಂದ ತಕ್ಷಣ ಇದಕ್ಕೆ ರೌಂಡ್ ಶೇಪು ಮತ್ತು ಒಂದು ಫಿಕ್ಸ್ ಶೇಪ್ ಬರುತ್ತೆ. ಸೊ ಕೋಲ್ಡ್ ವಾಟ್ರಲ್ಲಿ ಹಿಂಗೆ ನಡೀತಾ ಇರುತ್ತೆ ಪೈಪು. ನೆಕ್ಸ್ಟ್ ಬರೋದು ಇದು ಟೇಕ್ ಆಫ್ ಇದೆ ನೋಡಿ ಸರ್. ಇದು ಬೆಲ್ಟ್ ಇದೆ. ಇದು ಪೈಪನ್ನ ಯಾವ ಥರ ಸ್ಪೀಡಲ್ಲಿ ಪ್ರೊಡಕ್ಷನ್ ನಡೀತಾ ಇದೆ ಆ ಪ್ರೊಡಕ್ಷನ್ ಪ್ರಕಾರ ಇದು ಆಟೋಮೆಟಿಕ್ ನಡೀತಾ ಇರುತ್ತೆ. ಸೊ ಇದು ಪೈಪ್ಗೆ ಎಳೆಯುತ್ತೆ ಮಷೀನಿಂದ. ನೆಕ್ಸ್ಟ್ ಬರೋದು ನಮ್ಮದು ಕಟಿಂಗ್ ಸೆಕ್ಷನ್ನು. ಇದು ಆಲ್ರೆಡಿ ಆಟೋಮೆಟಿಕ್ ಸೆನ್ಸರ್ಸ್ ಇರುತ್ತೆ. ಎಲ್ಲಿ ಪೈಪ್ಗೆ ನಮ್ಮದು 3 ಮೀಟರ್ಸ್ ಫಿಕ್ಸ್ಡ್ ಲೆಂತ್ ಇರುತ್ತೆ. ಆ 3 ಮೀಟರ್ ಆದ ತಕ್ಷಣ ಈ ಪೈಪ್ ಕಟಿಂಗ್ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ. ಇದು ಕಟಿಂಗ್ ತೋರಿಸ್ಬಿಡಿ ಸರ್. ಇಲ್ಲಿ ಕಟಿಂಗ್ ಆಗುತ್ತೆ, ಇಲ್ಲಿ ತೋರಿಸ್ಬಿಡಿ. ಇಲ್ಲಿಂದ ನೋಡಿ, ಇಲ್ಲಿ ನಡೀತಾ ಇದೆ ನೋಡಿ. ಇವಾಗ ಕಟಿಂಗ್ ತಿರ್ಗಾ ಬರುತ್ತೆ. ಒಂದು ಪೈಪ್ ಲಂಗ್ ತಿರ್ಗಾ ಬರುತ್ತೆ. ಹಾಂ, ವಾಪಸ್ ಒಂದು ಪೈಪ್ ಆಗಿದ ಆಮೇಲೆ ಬರುತ್ತೆ. ನೋಡಿ, ಒಂದು ಲೆಂತ್ ಆಟೋಮೆಟಿಕ್ ಕಟ್ ಆಗುತ್ತೆ ಇದೆ. ನೆಕ್ಸ್ಟ್ ಇವಾಗ ಆಗುತ್ತೆ, ನೀವು ನೋಡಿ. ಇವಾಗ 3 ಮೀಟರ್ ಆದ ತಕ್ಷಣ ಅಲ್ಲಿ ಸೆನ್ಸರ್ಸ್ ಇದೆ. ಕಟಿಂಗ್ ಆಯ್ತು ನೋಡಿ. ಪೈಪ್ ಫುಲ್ ಆಗಿದ ಮೇಲೆ ಆಟೋಮೆಟಿಕ್ ಈ ಕಡೆ ಕೆಳಗಡೆ ಬೀಳುತ್ತೆ. ಈ ಕಡೆ ನಾವು ಬಂಡಲ್ಸ್ ಎಲ್ಲ ತಯಾರು ಮಾಡ್ತೀವಿ. ಓಕೆ. ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ಸಾಕೆಟ್ ಆಗಬೇಕು ಪೈಪ್ಗೆ. ಈ ಥರ ಒಂದು ಎಂಡ್ ಸಾಕೆಟ್ ಆದರೆ ಒಂದು ಪೈಪ್ ಒಳಗಡೆ ಒಂದು ಪೈಪ್ ಕೊಟ್ಕೊಳ್ಳೋದು. ಸೊ ಇದಕ್ಕೆ ಆಟೋಮೆಟಿಕ್ ಮಷಿನ್ಸ್ ಇದೆ ನಮ್ಮ ಹತ್ರ. ಇಲ್ಲಿ ನೋಡಿ, ಪೈಪ್ ಎಲ್ಲ ಹೀಟಿಂಗ್ ಆಗ್ತಾ ಇದೆ. 1 ಹೀಟರು, 2 ಹೀಟರು, 3 ಹೀಟರು. ನೆಕ್ಸ್ಟ್ ಇದು ಸಾಕೆಟಿಂಗ್ ಆಗ್ತಾ ಇದೆ. ಸೊ ಒಂದು ದೊಡ್ಡದಾದರೆ ಪೈಪ್ ಒಳಗಡೆ ಕೂತ್ಕೊಳ್ಳುತ್ತೆ. ಸರ್, ಇದು ನಮ್ಮದು ವೇರ್ ಹೌಸ್ ಸೆಕ್ಷನ್ ಇದೆ. ಇಲ್ಲಿ ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ಪೈಪ್ಗೂ ಬೇರೆ ಬೇರೆ ಕಲರ್ನ ನಾವು ಚೀಲಗಳು ಹಾಕಿದ್ದೀವಿ. ಸೊ ಆ್ಯಸ್ ಪರ್ ಡೈಮೆನ್ಷನ್ನು, ಆ್ಯಸ್ ಪರ್ ಸೈಜು ನೋಡಿ. ಇದು ಬ್ಲೂ ಕಲರ್ ಇದೆ, ಇದು ರೆಡ್ ಕಲರ್ ಇದೆ. ಸೊ ಅಂಗಡಿಯವರು ಆರಾಮಾಗಿ ಮೇಂಟೈನ್ ಮಾಡೋದು. ರೆಡ್ ಕಲರ್ ಇದೆ, ಇದು ಆರೆಂಜ್ ಕಲರ್ ಇದೆ, ಇದು ಗ್ರೀನ್ ಕಲರ್ ಇದೆ. ಒಂದೊಂದು ಐಟಮ್ಗೆ ಒಂದೊಂದು ರ್ಯಾಕಲ್ಲಿ ನಾವು ಜೋಡಿಸ್ತಿರ್ತೀವಿ. ಸೊ ಕಸ್ಟಮರ್ ಗೋಡೌನಲ್ಲಿ ಇದ್ರೂ ಅವ್ರಿಗೆ ಒಂದು ದೂರದಿಂದನೇ ಅವ್ರಿಗೆ ಯಾವ ಸ್ಟಾಕ್ ಇದೆ, ಯಾವ ಥರ ಮೇಂಟೈನ್ ಮಾಡೋದು ಅವ್ರಿಗೆ ದೂರದಿಂದನೇ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಎಲ್ಲ ಪ್ರಾಡಕ್ಟ್ಸು ಬೇರೆ ಬೇರೆ ಥರ ನಾವು ಪ್ಯಾಕಿಂಗ್ ಮಾಡಿದ್ದೀವಿ. ಸರ್, ಡಿಸ್ಟ್ರಿಬ್ಯೂಷನ್ ಕೊಡ್ತೀರಲ್ವಾ? ಯಾರಾದರೂ ಡಿಸ್ಟ್ರಿಬ್ಯೂಷನ್ ಕೇಳಿದ್ರೆ ಕೊಡ್ತೀರಲ್ಲ? ಕೊಡ್ತೀವಿ. ಓಕೆ. ಆಲ್ ಓವರ್ ಕರ್ನಾಟಕ ಕೊಡ್ತೀರಾ? ದೊಡ್ಡ ಮಾಲ್ ಅವರು, ಎಲೆಕ್ಟ್ರಿಕ್ ಐಟಮ್ ಮಾಡೋರು, ಹಾರ್ಡ್ವೇರ್ ಅಂಡ್ ಎಲೆಕ್ಟ್ರಿಕಲ್ ಮಾರೋರು, ಪ್ಲಂಬಿಂಗ್ ಅಂಡ್ ಎಲೆಕ್ಟ್ರಿಕಲ್ ಮಾರೋರು, ಯಾರಾದರೂ ಹೋಲ್ಸೇಲ್ ಇಂಕ್ವೈರಿ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ.